ಸರ್, ಈಗ ಮೃತದೇಹ ಅಂತ ಸಂಸ್ಕಾರದಲ್ಲಿ ಶಾಸಕರಿಗೆ ಇಷ್ಟೊಂದು ಆಸಕ್ತಿ ಯಾಕಾಗಿ ಬಂತು ಅನ್ನೋದು ಆರೋಪಿಸಿತು. ಅದೇ ಬ್ರದರ್, ನಾನು ಹೇಳ್ತಾ ಇರುವಂಥದ್ದು ಏನಂದರೆ, ನೋಡಿ, ಒಂದು ಸಲ ಕಾನೂನು ಪ್ರಕಾರ ಪೋಸ್ಟ್ ಮಾರ್ಟಮ್ ಮುಗಿದಾದ ನಂತರ ಬಾಡಿ ಅವಶ್ಯಕತೆ ಇತ್ತು ಅಂದ್ರೇ ಇಲಾಖೆಯವರು ಅದನ್ನು ಮುಂದುವರೆದ ತನಿಖೆಯ ಅವಶ್ಯಕತೆ ಉದ್ದೇಶದಲ್ಲಿ ಅದನ್ನು ಉಳಿಸ್ಕೊಳ್ತಾರೆ ಸರ್ಕಾರದ ಅಡಿಯಲ್ಲೇ. ಇಲ್ಲ ಅಂತಂದಾಗ ಅದನ್ನು ಆ ಕುಟುಂಬಸ್ಥರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಆ ಕುಟುಂಬಸ್ಥರು ಸುಡಬೇಕಾ ಮಣ್ಣು ಮಾಡಬೇಕನ್ನೋದು ಅವ್ರ ತೀರ್ಮಾನ. ಅದ್ರ ಬಗ್ಗೆಯೂ ನಮ್ಮದು ಒಂದು ಸಲ ಮಣ್ಣು ಮಾಡಬೇಕಂತ ತೀರ್ಮಾನ ಮಾಡಿ ಮತ್ತೆ ಅವರು ಯಾರೋ ಹೇಳಿದ್ರಂತೇಳಿ ಸುಡಬೇಕಂತ ತೀರ್ಮಾನ ಮಾಡಿದ್ರೂ ನನಗೆ ಅಭ್ಯಂತರ ಏನಿಲ್ಲ, ನನಗೆಲ್ಲ ಯಾರಿಗೂ ಅಭ್ಯಂತರ ಇಲ್ಲ. ಅದು ಅವ್ರ ಕುಟುಂಬ, ಅವ್ರ ನಿರ್ಧಾರಗಳು. ಆದರೆ ಇಲ್ಲಿ ತಾಯಿ ಅಷ್ಟು ದುಃಖದಲ್ಲಿ ಕೂಡ ಆ ರಘುವನ್ನು ಹುಡುಗನಿಗೆ ಹೇಳಿ ಮಣ್ಣು ತೆಗೆಯೋದಕ್ಕಂತೇಳಿ ವಿಡಿಯೋ ಕಾಲ್ ಮೂಲಕ ಅವರ ತಂದೆ ಸಮಾಧಿಯನ್ನು ನೋಡಿ ಅದರ ಬಗ್ಲೆಗೆ ಕುಣಿ ತೆಗಿ ಅಂತೇಳಿ ಅವರು ನಿರ್ದೇಶನ ಮಾಡಿದ ನಂತರ ಸಾರ್ ಹೇಳಿ ಕುಣಿ ಮುಚ್ಚಿಸ್ತಾನೆ, MLA ಹೇಳಿ ಕುಣಿ ಮುಚ್ಚಿಸಿ ಸುಡ್ತಾರೆ ಅಂತಂದರೆ ಅವ್ರಿಗೆ ಎಷ್ಟು ಗಾಬರಿ ಆಗಿರಬೇಕು. ಅಂದರೆ ನೇರವಾಗಿ ಆ ರಾಜಶೇಖರದ್ದು ಕೊಲೆ ಆಗಿರೋ ಕಾರಣ ಇದು. ಮಿಸ್ಫೈರ್ ಆಗಿದ್ದರೆ ಅವ್ರಿಗೆ ಈ ಟೆನ್ಷನೇ ಇರ್ತಿದ್ದಿಲ್ಲ. ಅವರು ಆರಾಮಾಗಿ ಇಷ್ಟೊತ್ತಿಗೆ ಅವನು ಹೊರಗಡೆ ಬಂದು ಡ್ಯಾನ್ಸ್ ಮಾಡ್ತಾಯಿದ್ದ. ಇನ್ನು 4 ಗಾಂಜೆಗಳು ಹಾಕ್ಕೊಂಡ್ಬಿಟ್ಟು ಕುಡಿದವನು ಎಗರ್ತಾ ಇದ್ದ ನಮ್ಮ ಎಲ್ಲ ಸರ್ಕಲ್ಗಳಲ್ಲಿ. ಇಲ್ಲ, ಏನಾಗಿದೆ ಅಂತಂದರೆ ಖಂಡಿತವಾಗ್ಲೂ ಕೂಡ ಇದು ನೇರವಾಗಿ ಕೊಲೆನೇ. ಇದು ಆ ಹುಡುಗ ಏನು ಪಾಪ ತನ್ನ ಲಾಠಿ ಏಟಿಗೆ ಹೆದರಿ ಅವನು ಹಿಂಗೆ ವಾಪಸ್ ಓಡ್ತಾ ಇದ್ದರೆ ಅವನು ಬೆನ್ನ ಹಿಂದೆನೇ ಬುಲೆಟ್ ಏನು ಹಾಕಿದಾರಲ್ಲ, ಆ ಬುಲೆಟ್ ವಿಚಾರದಲ್ಲಿ ಅದು ಕೊಲೆಯಾಗಿರೋ ಕಾರಣನೇ ಸಾಕ್ಷ್ಯ ನಾಶ ಮಾಡಬೇಕಂತೇಳಿ ಇವತ್ತು ತೀರ್ಮಾನ ಮಾಡಿ ಅದನ್ನು ಸುಟ್ಟಿರುವಂಥದ್ದು. ಸೊ ಅವ್ರ ಕುಟುಂಬ ಇಂಟರ್ಫಿಯರ್ ಆಗಿದ್ದು ತಾಯಿ ಮೊದಲು, ನಂತರ ಟೋಟಲ್ ಇದು ಶಾಸಕನ ಕೈಯಲ್ಲಿ ಹೋಗ್ಬಿಡ್ತು. ಸರ್, ಈಗ ಮೃತದೇಹ ಅಂತ ಸಂಸ್ಕಾರದಲ್ಲಿ ಶಾಸಕರಿಗೆ ಇಷ್ಟೊಂದು ಆಸಕ್ತಿ ಯಾಕಾಗಿ ಬಂತು ಅನ್ನೋದು ಆರೋಪಿಸಿತು. ಅದೇ ಬ್ರದರ್, ನಾನು ಹೇಳ್ತಾ ಇರುವಂಥದ್ದು ಏನಂದರೆ, ನೋಡಿ, ಒಂದು ಸಲ ಕಾನೂನು ಪ್ರಕಾರ ಪೋಸ್ಟ್ ಮಾರ್ಟಮ್ ಮುಗಿದಾದ ನಂತರ ಬಾಡಿ ಅವಶ್ಯಕತೆ ಇತ್ತು ಅಂದ್ರೇ ಇಲಾಖೆಯವರು ಅದನ್ನು ಮುಂದುವರೆದ ತನಿಖೆಯ ಅವಶ್ಯಕತೆ ಉದ್ದೇಶದಲ್ಲಿ ಅದನ್ನು ಉಳಿಸ್ಕೊಳ್ತಾರೆ ಸರ್ಕಾರದ ಅಡಿಯಲ್ಲೇ. ಇಲ್ಲ ಅಂತಂದಾಗ ಅದನ್ನು ಆ ಕುಟುಂಬಸ್ಥರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಆ ಕುಟುಂಬಸ್ಥರು ಸುಡಬೇಕಾ ಮಣ್ಣು ಮಾಡಬೇಕನ್ನೋದು ಅವ್ರ ತೀರ್ಮಾನ. ಅದ್ರ ಬಗ್ಗೆಯೂ ನಮ್ಮದು ಒಂದು ಸಲ ಮಣ್ಣು ಮಾಡಬೇಕಂತ ತೀರ್ಮಾನ ಮಾಡಿ ಮತ್ತೆ ಅವರು ಯಾರೋ ಹೇಳಿದ್ರಂತೇಳಿ ಸುಡಬೇಕಂತ ತೀರ್ಮಾನ ಮಾಡಿದ್ರೂ ನನಗೆ ಅಭ್ಯಂತರ ಏನಿಲ್ಲ, ನನಗೆಲ್ಲ ಯಾರಿಗೂ ಅಭ್ಯಂತರ ಇಲ್ಲ. ಅದು ಅವ್ರ ಕುಟುಂಬ, ಅವ್ರ ನಿರ್ಧಾರಗಳು. ಆದರೆ ಇಲ್ಲಿ ತಾಯಿ ಅಷ್ಟು ದುಃಖದಲ್ಲಿ ಕೂಡ ಆ ರಘುವನ್ನು ಹುಡುಗನಿಗೆ ಹೇಳಿ ಮಣ್ಣು ತೆಗೆಯೋದಕ್ಕಂತೇಳಿ ವಿಡಿಯೋ ಕಾಲ್ ಮೂಲಕ ಅವರ ತಂದೆ ಸಮಾಧಿಯನ್ನು ನೋಡಿ ಅದರ ಬಗ್ಲೆಗೆ ಕುಣಿ ತೆಗಿ ಅಂತೇಳಿ ಅವರು ನಿರ್ದೇಶನ ಮಾಡಿದ ನಂತರ ಸಾರ್ ಹೇಳಿ ಕುಣಿ ಮುಚ್ಚಿಸ್ತಾನೆ, MLA ಹೇಳಿ ಕುಣಿ ಮುಚ್ಚಿಸಿ ಸುಡ್ತಾರೆ ಅಂತಂದರೆ ಅವ್ರಿಗೆ ಎಷ್ಟು ಗಾಬರಿ ಆಗಿರಬೇಕು. ಅಂದರೆ ನೇರವಾಗಿ ಆ ರಾಜಶೇಖರದ್ದು ಕೊಲೆ ಆಗಿರೋ ಕಾರಣ ಇದು. ಮಿಸ್ಫೈರ್ ಆಗಿದ್ದರೆ ಅವ್ರಿಗೆ ಈ ಟೆನ್ಷನೇ ಇರ್ತಿದ್ದಿಲ್ಲ. ಅವರು ಆರಾಮಾಗಿ ಇಷ್ಟೊತ್ತಿಗೆ ಅವನು ಹೊರಗಡೆ ಬಂದು ಡ್ಯಾನ್ಸ್ ಮಾಡ್ತಾಯಿದ್ದ. ಇನ್ನು 4 ಗಾಂಜೆಗಳು ಹಾಕ್ಕೊಂಡ್ಬಿಟ್ಟು ಕುಡಿದವನು ಎಗರ್ತಾ ಇದ್ದ ನಮ್ಮ ಎಲ್ಲ ಸರ್ಕಲ್ಗಳಲ್ಲಿ. ಇಲ್ಲ, ಏನಾಗಿದೆ ಅಂತಂದರೆ ಖಂಡಿತವಾಗ್ಲೂ ಕೂಡ ಇದು ನೇರವಾಗಿ ಕೊಲೆನೇ. ಇದು ಆ ಹುಡುಗ ಏನು ಪಾಪ ತನ್ನ ಲಾಠಿ ಏಟಿಗೆ ಹೆದರಿ ಅವನು ಹಿಂಗೆ ವಾಪಸ್ ಓಡ್ತಾ ಇದ್ದರೆ ಅವನು ಬೆನ್ನ ಹಿಂದೆನೇ ಬುಲೆಟ್ ಏನು ಹಾಕಿದಾರಲ್ಲ, ಆ ಬುಲೆಟ್ ವಿಚಾರದಲ್ಲಿ ಅದು ಕೊಲೆಯಾಗಿರೋ ಕಾರಣನೇ ಸಾಕ್ಷ್ಯ ನಾಶ ಮಾಡಬೇಕಂತೇಳಿ ಇವತ್ತು ತೀರ್ಮಾನ ಮಾಡಿ ಅದನ್ನು ಸುಟ್ಟಿರುವಂಥದ್ದು. ಸೊ ಅವ್ರ ಕುಟುಂಬ ಇಂಟರ್ಫಿಯರ್ ಆಗಿದ್ದು ತಾಯಿ ಮೊದಲು, ನಂತರ ಟೋಟಲ್ ಇದು ಶಾಸಕನ ಕೈಯಲ್ಲಿ ಹೋಗ್ಬಿಡ್ತು.